ಅದೊಂದು ಪ್ರಶ್ನೆ ಏನಂತ್ರಿ ಅದ ನನಗೆ ಗೊತ್ತಿಲ್ಲ. ಏನ್ರ ಪುಣ್ಯಕಂಡ ಎಲ್ಲ ಬರಲ್ಲ ಅಂದ್ರೆ ಏನದ ಬರುದಿಲ್ಲ ಅಂದ್ರೆ ಹೆಂಗ್ರಿ ಏನು ಅವ್ರ 4 ಪ್ರಶ್ನೆ ಬಿಡಿಸ್ಯಾರ ಈಗ. ಹೌದು ಬಟ್ಟೆ ಬರೋದಂದ್ರೆ ಅಂದ್ರೆ ಏನ್ ತೆಗ್ದಾರ ಅದನ್ನ ಬರುದಿಲ್ಲ ಅಂದ್ರೆ ಏನ್ ತಗದಂದ್ರಿ ನಾನು ಎಷ್ಟು ಪ್ರಯತ್ನ ಅಂತ ಅಷ್ಟು ಹುಡುಗಿಯಾಡ್ರಿ ಏನ್ ಪ್ರಯತ್ನ ಮಾಡತ್ತಾರ ನೀವು? ಅದ ನೀವು ಕೇಳದಿರಲ್ರಿ, ನೀವು ಮೊದಲೇ ಹೇಳ್ಬೇಕು. ಬರೋದಿಲ್ಲ ಅಂದ್ರೆ ಏನ್ ಅರ್ಥ ಇದು? ಈಗ ಅವ್ರ ಇನ್ಕೆ ಯಾರು ಕೇಳಿದ್ರಾಗು ಒಂದ ಬೋಲ್ರಿ ಒಂದ ಅದು ತಪ್ಪತ್ ಹೇಳಿದವ್ರು ಏನ ರೇವಣ ಸಿದ್ಧ ಯೋಗದಾಗ ಅಂದ್ರೆ ಧ್ಯಾನದಾಗ ಹೌದಿಲ್ರಿ ಅವ್ರ ತಪ್ಪತಿ ಹಿಂಗೈತಿ ಅದು ಹೇಳಿದವ್ರು. ಮತ್ತೊಮ್ಮೆ ಮೊಗದೊಮ್ಮೆ ವಂದನೆಗಳನ್ನ ಅರ್ಪಿಸಿ ಅದಕ್ಕ ಏನಾಯ್ತಪ್ಪ ಒಂದು ಮಾತು ಹಿಂಗ್ ಹೇಳ್ತಾರಲ್ಲ ಮರಣ್ಣ, ಏನ್ ಹೇಳ್ಯಾರ ಮಾತಾ? ಎನಗಿಂತ ಕಿರಿಯರಿಲ್ಲ ಶಿವ ಭಕ್ತರಿಗಿಂತ ಹಿರಿಯರಿಲ್ಲ. ಇಲ್ಲ ಇಲ್ಲ, ಎನಗಿಂತ ಕಿರಿಯರಿಲ್ಲ ಶಿವ ಭಕ್ತರಿಗಿಂತ ಹಿರಿಯರಿಲ್ಲ. ನಿಮ್ಮ ಪಾದವೇ ಸಾಕ್ಷಿ, ಎನ್ನ ಮನವೇ ಸಾಕ್ಷಿ, ಕೂಡಲ ಸಂಗಮ ದೇವ ಅಂತ ಹೇಳಿದ್ರು. ಹೌದೌದು ಹೇಳ್ಯಾರಲ್ರಿ, ಇದೇ ಮಾತಾ ಕೇಳಿದ್ರು. ಅಣ್ಣ ಬಸವಣ್ಣನವರಿಗೆ ಜಗದ ಜ್ಯೋತಿ ಅಂತ ಕರೆದ್ರು, ವಿಶ್ವ ಜ್ಯೋತಿ ಅಂತ ಕರೆದ್ರು. ಎಲ್ಲಾರು ಹಂಗ ಕರ್ಲಿಕತ್ತಾರ ಅಂತೇಳಿ ನಾ ಜಗತ್ತಿನೊಳಗ ನಾ ಬಹಳ ದೊಡ್ಡ ಮದಿನ ಅಂತೇಳಿ ಅವ್ರು ಅನ್ಕೊಂಡ್ರೆ ಏನು? ಇಲ್ಲಪ್ಪ, ಇಲ್ಲ ಅನ್ಕೊಳ್ಳಿಲ್ಲ ಅವರು. ಹೌದು, ಜಗದ ಜ್ಯೋತಿ ಅಂತಾನು ಕರೆದಾರ, ವಿಶ್ವ ಜ್ಯೋತಿ ಅಂತಾನು ಕರೆದಾರ. ಅಂದ್ರೂ ಕೂಡ ನಾನು ಶಿವಭಕ್ತರಿಗಿಂತ ಬಹಳ ಸಣ್ಣವದೀನಿ, ಹೌದು ಸಣ್ಣವದೀನಿ ಅಂತೇಳಿ ಸಾರಿ ಸಾರಿ ಹೇಳಿದ್ರು. ಅವ್ರದೆಂತ ಗುಣ, ನಮ್ಮದೆಂತ ಗುಣ. ಅದಕ್ಕಿರ್ಲಿ, ನಾನು ಹೋದ ಸಂದಿನೊಳಗೆ 2 ಪ್ರಶ್ನೆಗಳನ್ನು ಕೇಳಿದ್ದೆ ನಾನು. ಅದಕ್ಕ ನಮ್ಮ ಹನುಮಂತ ಮಾಸ್ತರ್ ಅವರು ಸರಿಯಾಗಿ ಉತ್ತರ ಕೊಟ್ಟಾರ. ಅವರು ಅವ್ 2 ಪ್ರಶ್ನೆಕ ನಾನು ಒಂದೇ ಬುಕ್ದೊಳಗೆ ಕೇಳಿದ್ದೆ. ಅವರು 2ಕ್ಕ ಅವ್ರ ಅನ್ಸರ್ ಸರಿಯಾಗಿ ಕೊಟ್ಟಾರ. ಹೋದ ಸಂದಿನೊಳಗೆ ನಾನು 2 ಪ್ರಶ್ನೆ ಕೇಳಿದ್ದಲ್ಲ, ಅದಕ್ಕೆ ಅವ್ರು ಸರಿಯಾಗಿ ಅನ್ಸರ್ ಕೊಟ್ಟಿಲ್ಲ. ನಾನು ಉತ್ತರ ಹೇಳಿನಿ. ಇದಕ್ಕೆ ಕಮಿಟಿಯವರು ಬಂದು ಮ್ಯಾಗ ಬಂದು ಈಗ ಕೇಳಿದವ್ರು ಕರೆಕ್ಟ್ ಅಂತ ಹೇಳ್ರಿ. ಆಗಲಿರುವ ಪೆಂಡಿಂಗ್ ಉಳಿದಾವ. ಅದ ಮುಂದಿನ ಮಂಗಲ ಟೈಮ್ ಕೊಟ್ಟು ವಿಚಾರ ಮಾಡೋಣ. ಈಗ ಪೆಂಡಿಂಗ್ ಕಾಯ್ಬೇಡ್ರಿ, ಹಿಂದೆ ಮಂದಿ ಹೋಗಿ ಬಿಡ್ಬೇಡ್ರಿ, ಹೌದಿಲ್ರಿ? ಈಗ ಒಂದು ಪ್ರಶ್ನೆ ಕೇಳ್ಯಾರ, ಅದು ನಿಮ್ಗೆ ಬರ್ತದೆ ಅಂದ್ರೆ ಬರ್ತದೆ ಅಂತ ಹೇಳ್ರಿ, ಬೋರ್ಗಳು ಅಂದ್ರೆ ಬೋರ್ಗಳು ಅಂತ ಹೇಳ್ರಿ. ಮುಂದೆ ಚಾಲು ಮಾಡ್ರಿ, ಅವ್ರಿಗೂ ಪಾಳೆ ಕೊಡೋಣ. ಮಂಗಲ ಟೈಮ್ನಾಗ ಅದನ್ನ ವಿಚಾರ ಮಾಡೋಣ. ಈಗ ಅವಸಂತ ಏನಾಗೈತಿ ಹೋಗ್ತಾನ, ಇವ್ರಿಗೆ ಕೇಳಿದ ಪ್ರಶ್ನೆ ಅವ್ರು ಹೇಳಿರ, ಹೌದಲ್ರಿ? ಅವ ಅಲ್ಲ ಪ್ರಶ್ನೆ ಅವು ತಪ್ಪದವು, ಇವು ಹಿಂಗದಾವ ಅಂತೇಳಿ ಇವ್ರು ಹೇಳ್ಯಾರ. ಅವ 2 ಪ್ರಶ್ನೆ ಪೆಂಡಿಂಗ್ ಉಳಿದಾವ. ಅದನ್ನ ವಿಚಾರ ಮಾಡೋಣ, ಲಾಸ್ಟ್ ನೋಡೋಣ. ಈಗ ಚಾಲು ಮಾಡಿ. ಈಗ ಅದೊಂದು ಪ್ರಶ್ನೆ ಏನಂತ್ರಿ ಅದ ನನಗೆ ಗೊತ್ತಿಲ್ಲ. ಏನ್ರ ಪುಣ್ಯಕಂಡ ಎಲ್ಲ ಬರಲ್ಲ ಅಂದ್ರೆ ಏನದ ಬರುದಿಲ್ಲ ಅಂದ್ರೆ ಹೆಂಗ್ರಿ ಏನು? ಅವ್ರ 4 ಪ್ರಶ್ನೆ ಬಿಡಿಸ್ಯಾರ ಈಗ. ಹೌದು, ಬಟ್ಟೆ ಬರೋದಂದ್ರೆ ಏನ್ ತೆಗ್ದಾರ ಅದನ್ನ ಬರುದಿಲ್ಲ ಅಂದ್ರೆ ಏನ್ ತಗದಂದ್ರಿ ನಾನು ಎಷ್ಟು ಪ್ರಯತ್ನ ಅಂತ ಅಷ್ಟು ಹುಡುಗಿಯಾಡ್ರಿ. ಏನ್ ಪ್ರಯತ್ನ ಮಾಡತ್ತಾರ ನೀವು? ಅದ ನೀವು ಕೇಳದಿರಲ್ರಿ, ನೀವು ಮೊದಲೇ ಹೇಳ್ಬೇಕು. ಬರೋದಿಲ್ಲ ಅಂದ್ರೆ ಏನ್ ಅರ್ಥ ಇದು? ಅರ್ಥ ಏನ್ರಿ? ಅಲ್ರಿ ಈಗ ಎಷ್ಟ್ರ ಅವ್ರು 5 ಹಾಕ್ಯಾರ ಈಗ. ಹಾಕ್ಯಾರ ಅವ್ರು. ನನಗ ಒಂದು ಉತ್ತರ ಸಿಕ್ಕದ. ನನಗ ಅಷ್ಟು ಗೊತ್ತದ ಹೇಳಿ ನಾನು. ಮತ್ತೆ ಗೊತ್ತಿರ್ಲಾರ್ದೆ ಗೊತ್ತದ ಹೇಳಿಕೆ ನಾನು ನಿಮ್ ಬಾಯಾಗ ಸಿಗ್ಬಿಡ್ಲಿ ನಾನು? ಏನ್ ಮತ್ ನೀವು ಹಳೆಗೆ ಏನವ್ರು ಮತ್ ಹ್ಯಾಂಗ ಹೇಳ್ದೈತಿ ನೀವೇನವ್ರು? ಮತ್ ನಿಮ್ ಬಾಯಿದ ನಮ್ಗೆ ಸಿಕ್ಕಂಗ ಮಾತಾಡಿದ್ರು. ಒಬ್ಬ ಕಲಾವಿದ ಫೋನ್ ಮ್ಯಾಗ ಬಂದಿರ್ತಾನ, ನೀವು ಹುಡುಕಾಡಲ್ಲ ಅಂದ್ರೆ ಏನ್ ಮಾಡ್ಬೇಕಂತ ನಾನು ಸಿಗ್ಲಾರ್ದೆ ಸಿಕ್ಕದ ಹೇಳ್ಬೇಕೇನು ನಾನು? ಪ್ರಯತ್ನ ಮಾಡಿಲ್ಲ, ಹುಡುಕಾಡಿನಲ್ಲ ನಾನು. ಅವ್ರು ಹಳತ್ ಪ್ರಯತ್ನ ಮಾಡ್ಯಾರ. ಅವ್ರು ಹಳೆ 2 ಉತ್ತರ ತಪ್ಪ ಹೇಳ್ಯಾರ, ನನ್ನ ಕರೆಕ್ಟ್ ಉತ್ತರ ನಾನು ಹೇಳಿನ. ನಾನು ಕೇಳಿದ ಉತ್ತರ ಹೇಳಿನಲ್ಲ ನಾನು. ಮತ್ತೆ ಅವ್ರು 5 ಉತ್ತರ ಕೊಟ್ರ ಏನ್ರಿ ಅವ್ರು? ಮತ್ತೆ ಇರ್ಲಾರ್ದು ಇಲ್ಲಿ ಇರ್ಬೇಕಾಗ್ತರಿ. ನಾವು ಸುಮ್ಮನೆ ಅಗತ್ಯ ಯಾಕೆ ಬರ್ತದ್ರಿ? ಈಗ ಅವ್ರ ಇನ್ಕೆ ಯಾರು ಕೇಳಿದ್ರಾಗು ಒಂದ ಬೋಲ್ರಿ ಒಂದ ಅದು ತಪ್ಪತ್ ಹೇಳಿದವ್ರು ಏನ ರೇವಣ ಸಿದ್ಧ ಯೋಗದಾಗ ಅಂದ್ರೆ ಧ್ಯಾನದಾಗ, ಹೌದಿಲ್ರಿ? ಅವ್ರ ತಪ್ಪತಿ ಹಿಂಗೈತಿ ಅದು ಹೇಳಿದವ್ರು, ಹೌದಿಲ್ರಿ? ಅದಕ್ಕೆ ಈಗ ನೀವು ಚಾಲು ಮಾಡ್ರಿ. ಅದ ಬರಂಗಿಲ್ಲ ಅಂದ್ರಿ, ಈಗ ಹಾಡ್ರಿ, ಅವ್ರಿಗೆ ಚಾನ್ಸ್ ಕೊಡ್ರಿ. ಮತ್ತ ಬರ್ತದಂದ್ರೆ ಹೆಂಗ ಬರ್ಲಾರ್ರಿ? ಬರಂಗಿಲ್ಲ ಅಂದ್ರೆ ಎಲ್ಲ ನಾನು ಮಹಾಜ್ಞಾನಿ ಏನ್ರಿ?
ಯಾವ್ದ್ರಿ ಈಗ ಹೇಳದ್ರ ಬಂದ್ ಮ್ಯಾಗ ಇಲ್ಲೇ ಈಗ. ಹಾ. ಕುಂಡಿಗೆನ ಚಾಲು ಮಾಡು.